ಮೆತ್ತಿಗೆ ಮೆತ್ತಿಗೆ ಏನಮ್ಮ ಜಗಳಗಂಟಿ ನನ್ ಮಗನ್ ಪತ್ರ ಬಂದಿದ್ದಕ್ಕೆ ಈ ಪಾಟಿ ಸಂತೋಷ ಪಡ್ತಾವ್ರೆ. ನೀನ್ ಅವನೇ ಬಂದ್ಬಿಟ್ರೆ ಪ್ರೀತಿ ಅಮ್ಮನಿಂದ ಮಲ್ಲೇಶ ಬೇಡುವ ಆಶೀರ್ವಾದಗಳು. ವೀರಭದ್ರ ಮಾಡಿದ ಅವಮಾನಕ್ಕೆ ಪುಟ್ಟರಾಜು ಭಾವ ಬಂದ್ ಸಹಾಯ ಮಾಡಿದ್ ಕೇಳಿ ತುಂಬಾ ಸಂತೋಷ ಆಯ್ತು. ಹೊಡೆದಾಡ್ಕೊಂಡಿದ್ 2 ಕುಟುಂಬನೂ ಒಂದಾಯ್ತು ಅನ್ನೋ ಸಂತೋಷನೂ ಆಗ್ತಾ ಇದೆ. ಆಮೇಲೆ ಅಲಮೇಲುನ ಲಗ್ನ ಆಗೋಕೆ ಪುಟ್ಟರಾಜ್ ಭಾವ ಒಪ್ಕೊಂಡಿದ್ದು ಸಂತೋಷದ ವಿಚಾರನೇ. ಪುಟ್ಟಲಕ್ಷ್ಮಿ ಪುಟ್ಟಲಕ್ಷ್ಮಿನ ನಾನ್ ಲಗ್ನ ಆಗೋದ್ರಲ್ಲಿ ನಿಮ್ಗೆ ಯಾವ ಅನುಮಾನನೂ ಬೇಡ. ಮುಂದಿನ ವಾರ ಊರಿಗೆ ಬರ್ತಿದ್ದೀನಿ. ಇಂತಿ ಮಲ್ಲೇಶ. ಅಯ್ಯೋ ನಾನ್ ಮಗನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಲಕ್ಷ್ಮಣ ಗೆರೆನ ಸೀತಾ ಮಾತಾಡಿರ್ಬೋದು, ನನ್ ಗೆರೆನ ನನ್ ಮಗ ತಾಟಕ್ಕಿಲ್ಲ. ಹೀಗಾದ್ರೂ ಗೊತ್ತಾಯ್ತಾ ನೋಡ್ ಮಗ ಎಂತನೋ ಅಂದ. ಬಂತು ಬಿಡು. ಅದಕ್ಕೇನು ಇದೆಲ್ಲ ನಮ್ದೇ. ನಮ್ದೇ. ಏನ್ ನಂಜಯ್ಯ ವಯಸ್ಸಾದ್ರೂ ಇದ್ದಂಗೆ ಇದೆಯಾ? ಎಲ್ಲ ದೇವ್ರದಯ್ಯ ಮಲ್ಲೇಶ, ನೀ ಸಂದಾಕಿದ್ಯಲ್ಲ. ಮಲ್ಲೇಶ ಇದೇನು ಈಟ್ ಅಂತ ಗಮ್ಮಂತದೆ? ದುಬೈ ಸೆಂಟು. ಮಲ್ಲೇಶ ಬಾವಾ ಚೆನ್ನಾಗಿದ್ದೀರ ಬಾವಾ? ನಾನ್ ಚೆನ್ನಾಗಿದ್ದೀನಿ. ಸದ್ಯ ನಮ್ ಭಾಷೆ ಮಾಡ್ತಾರೆ. ನಮ್ ಭಾಷೆ, ನಮ್ಮೂರು, ನಮ್ ಜನ, ನಮ್ಮೂರ್ನೆಲ್ಲ ಮರೆಯಕ್ಕಾಗತ್ತ ಬಾವಾ? ಇದೇನಿದು ಬಾವಾ? ಅಪ್ಪ ಹೆಂಗಿದಾರೆ? ಕುಡ್ತಾ ಇಸ್ಪಿಟ್ಟೆಲ್ಲ ಬಿಟ್ಟಿದಾರ? ಯಾರದು? ನನ್ನ ತಂಗಿ ಪುಟ್ಟಲಕ್ಷ್ಮಿ. ಪುಟ್ಟಲಕ್ಷ್ಮಿ ಏನೇ ಮೌನ ಗೌರಿ? ಮಲ್ಲೇಶ ಸುಮ್ಮನಿರು ಬಾವ. ಪುಟ್ಟಲಕ್ಷ್ಮಿನ ನಾನ್ ರೇಗಿಸ್ತಾ ಇನ್ಯಾರು ರೇಗಿಸ್ತಾರೆ? ಸೆಂಟಿಗೆ ಹೆಂಗ್ ಡ್ಯಾನ್ಸ್ ಮಾಡಿದ್ರೆ, ಇನ್ನು ಮ್ಯೂಸಿಕ್ ಹಾಕಿದ್ರೆ ಹೆಂಗ್ ಡ್ಯಾನ್ಸ್ ಮಾಡ್ತೀಯ ನೀನು? ಬಿಸ್ಲು ಜಾಸ್ತಿ ಆಯ್ತು, ಒಳಗಡೆ ಬಂದೆ ಬಂದೆ. ನಡ್ರಿ ನಡ್ರಿ, ಸಂಜೆ ಬರ್ರಿ. ಎಲ್ಲ ತಗೊಂಡ್ಬರ್ರಿ. ತಂಗಿ ಮುಖದಲ್ಲಿ ಈ ನಗು ಯಾವಾಗ್ಲೂ ಇರ್ಲಿ. ಅಣ್ಣ, ದುಬೈಯಲ್ಲಿ ಅನ್ನ ಮುದ್ದೆ ಸಿಗತ್ತಾ? ಇಲ್ಲ ಅಮ್ಮ, ಅಲ್ಲಿ ಬರೀ ರೋಟಿ. ನಮ್ ಮುದ್ದೆ ಮುಂದೆ ಏನಾಯ್ತು ಹೇಳು? ತಿನ್ನಣ್ಣ, ಇದೆಲ್ಲ ನಾನೇ ನಿನ್ಗೋಸ್ಕರ ಮಾಡಿದ್ದು. ನೋಡ್ತಾ ಇದ್ರೆ ಬಾಯಲ್ಲಿ ಬರ್ತಾ ಇದೆ. ಇನ್ ತಿಂದ್ರೆ ಹಿಂಗಿರ್ಬೇಕು. ಮಲ್ಲೇಶಿ,
ಇದೇನ್ ಮಗ ಈ ಬಾಟ್ಲು ಇಟ್ಟುದ ಐತೆ? ಅದು ದುಬೈ ದೇವಸ್ಥಾನದ್ದು. ಇಲ್ಲಿ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಕೊಡ್ತಾರಲ್ಲ ತೀರ್ಥ, ಹಂಗೆ. ನಾನು ಸಿತಕ್ಕಲ್ಲ. ಬೇಡ ಬೇಡ ಬೇಡ, ಅದ್ ಮದ್ವೆ ಆಗೋರ್ ತಗೊಳ್ಳೋದು, ಮದ್ವೆ ಆದವ್ರಲ್ಲ. ಹಂಗೆಯ? ದುಬೈಯಲ್ಲಿ ಅಂತ ದೇವಸ್ಥಾನ ಆಯ್ತಾ? ಓ ಮಲ್ಲೇಸಿ 2 ಪಟ್ಟಿ ತುಂಬಾ ಸೀರೆ ತಂದಿದ್ದಿಲ್ಲ, ಯಾರಿಗೆ? ಕಪ್ ಸೂಟ್ ಕೇಸಲ್ಲಿರೋದು ನನ್ ಮುದ್ದಿನ ತಂಗಿಗೆ, ಕೆಂಪು ಸೂಟ್ ಕೇಸಲ್ಲಿರೋದು ನನ್ನ ಹೆಂಡತಿ ಆಗೋಳ್ಗೆ. ಪರವಾಗಿಲ್ಲ ಕಣ್ಮಗ, ನೀನ್ ಎಂಡ್ರೊಳಗೆ ದುಬೈ ಸೀರೆನಾ, ನನಗ್ ಮಾತ್ರ ಸಂತೆ ಸೀರೆನಾ? ಹೋಗ್ಲಿ ಬಿಡು ಮಗ, ಲಗ್ನ ಯಾವಾಗ ಇಟ್ಕೊಳ್ಳೋಣ? ಹೆಣ್ಣು ನೋಡ್ಕೊಂಡ್ ಬಂದಿದ್ದೀರಾ? ಅಣ್ಣ ನೀನ್ ಮೊದ್ಲು ಊಟ ಮಾಡು, ಅದೆಲ್ಲ ಆಮೇಲೆ ಮಾತಾಡೋಣ. ಆಮೇಲೆ ನಾಳೆ ನಾಡಿದ್ ಲಗ್ನ ಕಟ್ಟಿಸ್ಬೇಕು. ಹೆಣ್ಣಿನ ಜೊತೆ ಮಾತಾಡಿದ್ಯಾ ಅಂದ್ರೆ ಏನೇನೋ ಮಾತಾಡ್ತಿದ್ಯಾ. ಪಾಕಡೆ ನೀನು ಹುಡುಗಿ ಹೆಸರನ್ನು ನನ್ ಬಾಯಿನ ಕೇಳ್ಬೇಕು ತಾನ? ಅಣ್ಣ ಹೆಣ್ಣನ್ನ ನೀನೇ ನೋಡ್ ಮದ್ವೆ ಆಗ್ಬೇಕಾ, ನಿನ್ ತಂಗಿ ನೋಡಿದ್ರೆ ಮದ್ವೆ ಆಗೋದಿಲ್ವಾ? ಈಗ ನೀನ್ ತಾನೇ ನೋಡಿರೋದು, ಪುಟ್ಟಲಕ್ಷ್ಮಿ ವಿಷಯದಲ್ಲಿ ಪುಟ್ಟರಾಜ ಬೇಜಾರ್ ಮಾಡ್ಕೊಂಡಿಲ್ಲ ತಾನೆ? ಅಯ್ಯ ಯಾಕೆ ಬೇಜಾರ್ ಮಾಡ್ಕೊತಾನೆ? ಆಕಾಶನೇ ಕೈ ಸಿಕ್ಬಿಡ್ತು ಅಂತ ಸಂತೋಷ ಪಡ್ತಾವನೆ. ನೀನೇ ನಿನ್ ಕೈಯಾರ ಪುಟ್ಟಲಕ್ಷ್ಮನ್ ಮದ್ವೆ ಆಗ್ತಂತ ಪತ್ರ ಬರ್ದಿಲ್ಲ? ಅಲ್ಲಿ ತೀರ್ಥ ಏನಾರ ತಗೊಂಡ್ಯಾ? ನಾನು ಪುಟ್ಟಲಕ್ಷ್ಮಿನ ಮದ್ವೆ ಆಗ್ತೀನಿ ಅಂತ ಬರ್ದಿದ್ನ. ಲೆಟ್ರು ಸರಿಯಾಗಿ ಓದ್ದಾ? ಅಮ್ಮ, ಪುಟ್ಟರಾಜ ಬೇಕಾರೆ ನನ್ ತಂಗಿನ ಮದ್ವೆ ಆಗ್ಲಿ, ಪುಟ್ಟಲಕ್ಷ್ಮಿ ವಿಷಯ ನನಗೆ ಬೇಡ ಅಂತ ಬರ್ದಿದ್ದು. ಏನ್ಲ ಹೇಳ್ತಾ ಇದ್ಯಾ ನೀನು? ಪುಟ್ಟಲಕ್ಷ್ಮನ ನನ್ ಮದ್ವೆ ಆಗೋದಕ್ಕೆ ನಿಮ್ಗೆ ಯಾವ ಅನುಮಾನನು ಬೇಡ ಅಂತ ಬರ್ತಿದ್ಯಾ ಅಂತ ಇವಳೆ ಹೋಗ್ಲಿಕ್ಕಲ್ಲ. ಅಣ್ಣ ನೀನ್ ನನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ಯಾ ತಾನೆ? ದಯವಿಟ್ಟು ನನ್ಗೋಸ್ಕರ ಪುಟ್ಟಲಕ್ಷ್ಮಿನ್ ಮದ್ವೆ ಆಗಲ್ವಾ? ಏನಮ್ಮ ಅರ್ಥ ಇಲ್ಲದೆ ಮಾತಾಡ್ತಿದ್ಯಾ? ಆ ಮಾತು ಬರ್ದವಳನ್ನ ಕಟ್ಕೊಂಡು ನನ್ನ ಜೀವನ ಪೂರ್ತಿ ನರಳ್ಬೇಕಾ? ಇದು ನನಗ್ ಬೇಕಾ? ಹಾಗಾದ್ರೆ ನಿನ್ ತಂಗಿ ಮದ್ವೆ ಆಗೋದು ನಿನ್ಗಿಷ್ಟ ಇಲ್ವಾ? ಹಾಗೇನು ಹೇಳಿಲ್ವಲ್ಲ, ನನಗೊಂದ್ ಬೇರೆ ಹೆಣ್ಣು ನೋಡು ಅಂತ ಹೇಳ್ದೆ. ಅಯ್ಯೋ ಶಿವನೇ, ನಿನ್ ಲಗ್ನಕ್ಕೆ ಒಪ್ಕೊಂಡಿದ್ಯಾ ಅಂತ ಪುಟ್ಟರಾಜ ಲಗ್ನಕ್ಕೆಲ್ಲ ಸಿದ್ಧ ಮಾಡ್ಕೊಂಡವ್ರೆ. ನೀನಿಗ್ ಬ್ಯಾಡ ಅಂದ್ರೆ ಅವ್ನು ಏನ್ಲ ಮಾಡ್ತಾನೆ? ಆ ದುಬೈ ಮಲ್ಲೇಶ ಪುಟ್ಟಲಕ್ಷ್ಮಿನ ಮದುವೆ ಆಗಲ್ಲ ಅಂತ ಅಲ್ಲಿ ಗಲಾಟೆ ಮಾಡ್ತಾವ. ನಿನಗ್ ಮಾತ್ರ ಒಳ್ಳೆ ಗಂಡ ಬೇಕು, ನನಗೆ ಒಳ್ಳೆ ಹೆಂಡತಿ ಬೇಡವಾ? ನಾನು ಒಂದೊಂದು ಸೀರೆ ತಗೋಬೇಕಾದ್ರು, ಒಡವೆ ತಗೋಬೇಕಾದ್ರು ನನ್ನ ಹೆಂಡತಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಏನೇನೋ ಕನ್ಸ್ಕೊಂಡಿದ್ದೆ. ಮಾತಾಡಕ್ ಬಾಯ ಇಲ್ಲ ಅಂದ್ಮೇಲೆ ಅವಳ ಜೊತೆ ನಾನು ಹೇಗ್ ಜೀವನ ಮಾಡ್ಲಿ? ಅವತ್ ನಮ್ಗೆ ಯಾರು ಗತಿ ಇಲ್ದೆ ನಾವ್ ನಡು ಬೀದಿ ಬಿದ್ದಿದ್ದಾಗ ನಮ್ ಮಾನ ಮರ್ಯಾದೆ ಕಾಪಾಡವನೆ. ಮಾನ ಕಾಪಾಡಕ್ ದುಡ್ಡು ಕೊಟ್ಟಿದ್ರೆ ಬಡ್ಡಿ ಸಮೇತ ವಾಪಸ್ ಬಿಸಾಕ್ಬಿಡು. ಅದಕ್ಕೋಸ್ಕರ ನನ್ ಜೀವನ ಹಾಳು ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಬನ್ನಿ ಬಾಬಾ. ಮಲ್ಲೇಶ, ನನ್ನ ತಂಗಿ ಪುಟ್ಟಲಕ್ಷ್ಮಿನ ಮದುವೆ ಆಗ್ತೀನಂತ ನೀನ್ ತಾನೇ ಕಾಗದ ಬರ್ತಿದ್ದು. ಅದೇ ಈ ತಕರಾರು. ಅವ ಮಗಳಿಬ್ರು ಬರ್ದಿರೋ ವಿಷಯ ಹೇಳ್ದೆ ಬರಿದಿರೋ ವಿಷಯ ಎಲ್ಲ ಹೇಳವ್ರೆ. ಪುಟ್ಟಲಕ್ಷ್ಮಿ ಹುಟ್ಟಿದ ತಕ್ಷಣ ಅವತ್ತಿರ್ಕೊಂಡ್ಬಿಟ್ಲು. ಅವತ್ತಿಂದ ಇವತ್ತವರೆಗೂ ಪುಟ್ಟಲಕ್ಷ್ಮಿ ತೋಳಲ್ಲಿ ಬೆಳೆದ್ಲೆ. ಇವತ್ತಿನ ಅವಳ ಮದುವೆ ಆಗಲ್ಲ ಅಂದು ಈ ತೋಳನ್ನ ಕತ್ತರಿಸಾಕ್ಬಿಡ್ಬೇಡ. ಇಲ್ಲಿ ನೋಡು, ಚೆನ್ನಾಗಿರೋ ಹುಡುಗಿ ಮದುವೆ ನಿಂತೋದನ್ನೇ ಪುನಃ ಮದುವೆ ಆಗೋದು ಕಷ್ಟ. ಅಂಥದ್ರಲ್ಲಿ ನನ್ನ ಪುಟ್ಟಲಕ್ಷ್ಮಿಗೆ ದಯವಿಟ್ಟು ಆಗಿ ಮಾಡ್ಬೇಡ ಮಲ್ಲೇಶ, ದಯವಿಟ್ಟು ಆಗಿ ಮಾಡ್ಬೇಡ. ದಯವಿಟ್ಟು ಮದುವೆಗೆ ಒಪ್ಕೋ. ನೋಡು ಬಾವಾ, ನಿನ್ ದುಡ್ಡು ಜೊತೆಲಿ ಇನ್ನೂ ಸ್ವಲ್ಪ ದುಡ್ಡು ಕೊಡ್ತೀನಿ. 2ನೇ ಮದುವೆನ 3ನೇ ಮದುವೆನ ಮಾಡ್ಕೊಳಕ್ ಯಾರು ಇದ್ರೆ ಮದುವೆ ಮಾಡ್ಕೊಳೋಗ್. ಮಾತ್ ಬರ್ದಿರೋಳ ಜೊತೆಲಿ ಜೀವನ ಪೂರ್ತಿ ಬ್ಯಾ 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 ಅಂತ ಎಣಗಕ್ಕಾಗಲ್ಲ.
ಪತ್ರ ಬರ್ಕೊಟ್ಟಿದ್ನ ನಿನ್ ತಂಗಿ ಮದುವೆ ಆಗ್ತಿಲ್ಲ ಅಂತ. ಬೇಡ ಕಣ ಮಲ್ಲೇಶ, ನನ್ ಜೀವ ಜೊತೆ ಬೇಕಾದ್ರೆ ಹುಡುಗಾಟ ಆಡು, ನನ್ ತಂಗಿ ಜೀವನ ಜೊತೆ ಆಟ ಆಡ್ಬೇಡ. ಇನ್ನು ಸುಮ್ಮನೆ ಬಿಡಲ್ಲ. ಆಮೇಲೆ ಸುಮ್ಕೆ ಮಾಡ್ಬೇಡ ಪುಟ್ಟರಾಜು. ಅವ್ರ ಮದುವೆ ಆಗಕ್ಕಿಲ್ಲ ಅಂದ್ಮೇಲೆ ಇನ್ನೇನ್ ಮಾತು? ಅದು ಅಲ್ದೆ ಆ ಮೂಗಿನ ಕಟ್ಕೊಳಕ್ ಅವನೇನ್ ದೊಡ್ಡ ತ್ಯಾಗಿನ? ಮಾತಾಡೋ ಹುಡುಗಿನೊಬ್ರು ಅದೇ ಕಷ್ಟ ಅಂತದ್ರಲ್ಲಿ ಮಾತು ಬರ್ದೆ ಬ್ಯಾ 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 ಅನ್ನೋ ಮೂಗಿನ ಕಟ್ಕೊಂಡು ಏನ್ ಮಾಡ್ತಾನೆ? ಬಾಯಿ ಊನಾಗಿರೋದು ಅವಳ ಕರ್ಮ, ಯಾರೇನ್ ಮಾಡಕ್ಕಾಗತ್ತೆ? ಮುಚ್ಚಲ್ಲ ಬಾಯ್. ದುಬೈನವ್ರ ಹತ್ರ ದುಡ್ಡಿದೆ ಅಂತ ಅವನ್ ಪರವಾಗಿ ಅಲ್ಗಿಂಚ್ಕೊಂಡು ಮಾತಾಡಬೇಡಿ. ಮಾತು ಬರಲ್ಲ ಅಂತ ಹೇಳ್ಸೋರ್ ನಾಲ್ಗೆಗೆ ಹುಳ ಬೀಳುತ್ತೆ. ನೀನ್ ಬಾಯಲ್ಲಿ ಅವತ್ತಾರು ಒಳ್ಳೆ ಮಾತು ಬಂದಿದ್ದೀನೋ? ಬಾಯಿ ತೆಗೆದ್ರೆ ಹೊಲ್ಸು. ಕಂಡವ್ರ ಮನೆ ಹೆಂಗ್ ಹಾಳು ಮಾಡೋದು, ಕಂಡ್ ಹೆಣ್ಮಕ್ಳ ಬಗ್ಗೆ ಇಲ್ದಿರೋ ಮಾತಾಡೋ ನಿನಗಿಂತ ಮಾತು ಬರ್ದಿರೋ ನನ್ನ ತಂಗಿನೇ ಎಷ್ಟ ಮೇಲೆ. ಹೆಣ್ಣು ಸ್ನಾನ ಮಾಡೋದನ್ನ ಬಚ್ಚಿಟ್ಕೊಂಡು ನೋಡೋದು, ಎದೆ ಹಾಲು ಕೊಡ್ತಾವ ತಾಯಿನ ಕೆಟ್ಟ ದೃಶ್ಯ ನೋಡೋ ನಿನ್ ಕಣ್ಗಳಿಗಿಂತ ಕಣ್ಣು ಕಾಣ್ದಿರೋರು ಎಷ್ಟೋ ಮೇಲು. ನಿಮ್ ಕಿವಿಗಳು ಯಾವಾಗ ಒಳ್ಳೆ ವಿಷಯ ಕೇಳುತ್ತೋ, ನಿಮ್ ಕಣ್ಗಳು ಯಾವಾಗ ಒಳ್ಳೇದನ್ನ ನೋಡುತ್ತೋ, ನಿಮ್ ಕೈಗಳು ಯಾವಾಗ ಒಳ್ಳೆ ಕೆಲಸ ಮಾಡುತ್ತೋ, ನಿಮ್ ಕಾಲ್ಗಳು ಯಾವಾಗ ಒಳ್ಳೆ ಕೆಲ್ಸಕ್ಕೆ ಓಡಾಡುತ್ತೋ, ನಿಮ್ ಬಾಯಿಗಳು ಯಾವಾಗ ಒಳ್ಳೆ ವಿಷಯ ಮಾತಾಡುತ್ತೋ, ಅವತ್ತು ಹೇಳ್ರೋ ನನ್ ತಂಗಿ ಮುಗಿ ಅಂತ. ಏನ್ ಹೇಳ್ದೆ ನೀನು? 2ನೇ ಹೆಂಡ್ತಿಯಾಗೋ 3ನೇ ಹೆಂಡ್ತಿಯಾಗೋ ಮದುವೆ ಮಾಡ್ಕೊಳಂಜಲ್ಲ? ನನ್ನ ತಂಗಿಗೆ ಒಳ್ಳೆ ಸಂಬಂಧ ನೋಡಿ ನಿನ್ ಕಣ್ ಮುಂದೆನ ಅವಳಿಗೆ ಮದುವೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪುಟ್ಟರಾಜನೇ ಅಲ್ಲ. ಪುಟ್ಟರಾಜನೇ ಅಲ್ಲ. ನಿಮ್ ಅದೃಷ್ಟ ಚೆನ್ನಾಗಿತ್ತು. ಅವನೀಗ ಹೇಳಿದ್ ಒಳ್ಳೇದಾಯ್ತು. ಮದುವೆ ಆದ್ಮೇಲೆ ಹೇಳಿದ್ರೆ ಏನು ಗತಿ? ಪುಟ್ಟರಾಜು, ನಿನ್ನಂತ ಒಳ್ಳೆ ಮನುಷ್ಯನಿಗೆ ಖಂಡಿತ ದೇವ್ರು ಒಳ್ಳೇದ್ ಮಾಡ್ತಾನೆ. ನಿನ್ ತಂಗಿಗೆ ಒಳ್ಳೆ ಗಂಡು ಸಿಕ್ಕೇ ಸಿಗ್ತಾನೆ. ಪುಟ್ಟಲಕ್ಷ್ಮಿ ತುಂಬಾ ಪುಣ್ಯ ಮಾಡೋಳೆ. ಪುಟ್ಟಮ್ಮನ್ಗೆ ತಂಗಿಯಾಗಿ ಹುಟ್ಟೋಕೆ. ನನ್ ತಂಗಿಗೆ ತಾಳಿ ಕಟ್ಟಿಲ್ಲ ಅಂದ್ರೆ ನಿನ್ ತಂಗಿಗೂ ತಾಳಿ ಕಟ್ಟಲ್ಲ ಅಂದವನೆ. ಪುಟ್ಟಲಕ್ಷ್ಮಿಗೆ ತನ್ ಪ್ರೀತಿನೆಲ್ಲ ಸುರ್ದ. ನೀನು ನಿನ್ ತಂಗಿ ಜೀವನ ಹಾಳಾದ್ರೂ ಪರವಾಗಿಲ್ಲ, ನೀನ್ ಚೆನ್ನಾಗಿರ್ಬೇಕು ಅಂತ್ಯ. ನೀನು ಒಬ್ಬ ಅಣ್ಣನ. ಈ ಜನ್ಮದಲ್ಲಿ ಪುಟ್ಟಮ್ಮನ್ ಹೆಂಡತಿ ಆಗದೆ ಹೋದ್ರೂ ಪರವಾಗಿಲ್ಲ, ಮುಂದಿನ ಜನ್ಮದಲ್ಲಾದ್ರೂ ಪುಟ್ಟಮ್ಮನ್ ತಂಗಿ ಆಗೋ ಭಾಗ್ಯ ಸಿಗ್ಲಿ ಅಂತ ಆ ದೇವ್ರಲ್ಲಿ ಕೇಳ್ಕೊತೀನಿ. ನಾನು ಯಾಕೆ ಇಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಯಾಕೆ ಹಾಗೆ ನೋಡ್ತಿದೀಯಾ? ನಾನ್ ತುಂಬಾ ಸ್ವಾರ್ಥಿ ಅಂತನಾ? ಪ್ರೀತಿ ಅನ್ನೋದು ಸ್ವಾರ್ಥನೇ, ಆದ್ರೆ ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸುವಷ್ಟು ಸ್ವಾರ್ಥಿ ಅಲ್ಲ ನಾನು. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತಾರೆ. ದೇವ್ರು ಏನ್ ಬರ್ದಿರ್ತಾನೋ ಅದೇ ತಾನೇ ಆಗೋದು. ಬಹುಶಃ ಮಲ್ಲೇಶಿಗೆ ಪುಟ್ಟಲಕ್ಷ್ಮಿ ಮದ್ವೆ ಆಗೋ ಭಾಗ್ಯ ಇರ್ಲಿಲ್ಲ ಅಂತ ಕಾಣುತ್ತೆ. ಆದಷ್ಟು ಬೇಗ ಪುಟ್ಟಲಕ್ಷ್ಮಿಗೆ ಒಳ್ಳೆ ಗಂಡು ಸಿಗ್ಲಿ. ಪುಟ್ಟರಾಜು ನನ್ನವನಾಗ್ಲಿ ಅಂತ ಆ ನರಸಿಂಹಸ್ವಾಮಿಗೆ ಒಂದೇ ಕಾಲಲ್ಲಿ ಸೇವೆ ಮಾಡ್ತೀನಿ. ಈಗ ಸಂತೋಷನಾ? ದಾರಿ ಸೀರೆನಾ? ಮದ್ವೆ ಸೀರೆನಾ? ಎಲ್ಲೋ ಕಿತ್ತೋಗದಾಗ ಹೇಳ್ಬೇಕಮ್ಮ. ನೋಡು, ಇದು ಒಂದು ನೂಲಿಂದ ಸೀರೆ ಡ್ಯಾಮೇಜ್ ಆಗಿ ಮತ್ತೆ ಹೊಲ್ಲಂಗ್ ಕಾಣಿಸುತ್ತೆ.
ಇದನ್ನ ಹಾಗಾಗಕ್ ಬಿಡಬಾರ್ದು. ಸೀರೆ ನೇಯೋದ್ರಲ್ಲಿ ನಿನಗಿಂತ ಚೆನ್ನಾಗಿ ಅನುಭವ ನನಗಿದೆ. ಬರೀ ಮಗ್ಗ ಸೌಂಡ್ ಕೇಳ್ತಾನೆ ಸೀರೆ ಸರಿಯಾಗಿ ಬರ್ತಿದ್ಯೋ ಇಲ್ವೋ ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತಾಗುತ್ತೆ. ಈ ಲಾಳಿಯಲ್ಲಿರೋ ನೂಲಿಗಿಂತ ಸೂಕ್ಷ್ಮವಾದದ್ದು ನಮ್ಮ ಮನಸ್ಸು. ನೂಲು ಕಿತ್ತೋದ್ರೆ ಮತ್ತೆ ಗಂಟಾಕ್ಬೋದು, ಬಾಳೆ ಕಿತ್ತೋದ್ರೆ ಗಂಟಾಕೋಕೆ ನೂಲೇ ಇರಲ್ಲ. ಏನಾಯ್ತಮ್ಮ? ಬಾಳು, ನೂಲು, ಮನಸ್ಸು ಅಂತ ಏನೇನೋ ಮಾತಾಡ್ತಿದೀಯಾ? ನಾವ್ ಈ ಊರು ಬಂದು 15-20 ವರ್ಷ ಆಯ್ತು. ದೇವಾಂಗ್ ಶೆಟ್ರು ಅಂತ ಈ ಊರಿನ ಜನ ಎಲ್ಲ ನಿಮ್ಮಪ್ಪನ್ಗೆ ಪ್ರೀತಿಯಿಂದ ಗೌರವ ಮರ್ಯಾದೆ ಕೊಡ್ತಿದ್ದಾರೆ. ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಮ್ಮ. ಈ ಸೀರೆ ನಿನ್ ಮಾನ ಮಾತ್ರ ಮುಚ್ಚೋದಲ್ಲ, ಇದರಲ್ಲಿ ನಮ್ಮನೆ ಮರ್ಯಾದೆನೂ ಇದೆ. ಇದನ್ನ ನೀನ್ ಕಾಪಾಡ್ಕೊಂಡ್ ಬರ್ತೀಯ ಅಂತ ನಾನು ಅನ್ಕೋತೀನಿ. ಅದಕ್ಕೋಸ್ಕರನೇ ನನ್ನ ಪ್ರೀತಿನ ಹೃದಯದಲ್ಲೇ ಬಚ್ಚಿಟ್ಕೊಂಡು ಹೃದಯದ ಮಗ್ಗದಲ್ಲಿ ಪ್ರೀತಿ ಸೇರಿ ನೇಯ್ತಿದ್ದೀನಿ.